ಉಳ್ಳಾಲ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಆಗ್ರಹಿಸಿ ಬೃಹತ್ ರ್ಯಾಲಿ ಮತ್ತು ಹಕ್ಕೊತ್ತಾಯ ಸಮಾವೇಶ ಮಂಗಳವಾರ ದೇರಳಕಟ್ಟೆ ಜಂಕ್ಷನ್ನಲ್ಲಿ ನಡೆಯಿತು. ಸಮಾವೇಶಕ್ಕೆ ಮೊದಲು ನಾಟಿಕಲ್ ಸರ್ಕಲ್ ಮತ್ತು ದೇರಳಕಟ್ಟೆ ಆಸ್ಪತ್ರೆ ಎದುರುಗಡೆಯಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ್ಳ ಹಕ್ಕೊತ್ತಾಯ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಐತಿಹಾಸಿಕ ಪ್ರದೇಶ ಉಳ್ಳಾಲ ರಾಣಿ ಅಬ್ಬಕ್ಕ, ಅದಕ್ಕಿಂತಲೂ ಮುನ್ನ ಸೈಯದ್ ಮದನಿ ತನ್ಯಳ್ ಆದರ್ಶ ಮೆರೆದ ನಾಡು. ಒಂದು ಕಾಲದಲ್ಲಿ ಕಾರ್ಮಿಕರು ಮತ್ತು ರೈತರ ಕ್ಷೇತ್ರ ಇದೀಗ ನವ ಬಂಡವಾಳಶಾಹಿಗಳ ಕೇಂದ್ರವಾಗಿ ಮಾರ್ಪಟ್ಟಿದೆ. ನೇತ್ರಾವತಿ ಸೇತುವೆ ದಾಟುತ್ತಿದ್ದಂತೆ ಖಾಸಗಿ ಕಟ್ಟಡಗಳು, ಖಾಸಗಿ ಆಸ್ಪತ್ರೆಗಳು, ಫುಡ್ ಕೋರ್ಟ್, ಮಾಲ್ಗಳು ಗೋಚರಿಸ್ತಾ ಇದ್ದು ಅಭಿವೃದ್ಧಿ ಸಾಧಿಸಿದೆ ಎಂದು ಬಿಂಬಿಸಲಾಗ್ತಾ ಇದೆ. ಬಡವರ ನಿರ್ಮೂಲನೆ ಆಗಿದೆ ಅನ್ನುವ ವಾತಾವರಣ ಸೃಷ್ಟಿಸಿದೆ. ಆದರೆ ನಿಜಕ್ಕೂ ಇದೊಂದು ಭ್ರಮೆ ಅನ್ನುವುದು ಒಳಹೊಕ್ಕು ನೋಡಿದಾಗ ಮಾತ್ರ ಗಮನಕ್ಕೆ ಬರುತ್ತದೆ ಎಂದು ಹೇಳಿದರು. ಅದಕ್ಕಾಗಿ 28-30 ಸಮಸ್ಯೆಗಳನ್ನು ಗುರುತಿಸಿ 1 ತಿಂಗಳ ನಿರಂತರ ಹೋರಾಟ ನಡೆಸಿ ಹಕ್ಕೊತ್ತಾಯ ಸಮಾವೇಶವನ್ನ ಆಯೋಜಿಸಲಾಗಿದೆ. ಮೂಲಭೂತ ಹಕ್ಕುಗಳನ್ನು ಒದಗಿಸಿ ಉಳ್ಳಾಲ ತಾಲೂಕನ್ನ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿದರು. ಸಿಪಿಐಎಂ ಉಳ್ಳಾಲ ವಲಯ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್, ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಕೆ ಯಾದವ ಶೆಟ್ಟಿ ಅವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯ ಸುಕುಮಾರ್ ತೊಕ್ಕೊಟ್ಟು ಮತ್ತು ಕೃಷ್ಣಪ್ಪ ಸಾಲ್ಯನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ರೋಗಗಳಿಂದ ರಕ್ಷಣೆ ಮಾಡಲು ಸರ್ಕಾರಿ ರಂಗದ ಆಸ್ಪತ್ರೆ ಇಲ್ಲ. ಪಕ್ಷದ ಜಿಲ್ಲಾ ಸಮಿತಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರಿರ್ತಕ್ಕಂಥ ಸಂಗಾತಿ ಶೇಖರ್ ಕುಂದರ್ ಅವರ ವೇದಿಕೆಗೆ, ಅದೇ ರೀತಿ ಪಕ್ಷದ ಜಿಲ್ಲಾ ಸಿಐಟಿ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರ್ತಾರೆ ಮುಖಂಡರು ಅವರು ವೇದಿಕೆಗೆ ಬರಬೇಕು. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ರೀತಿ ನಮ್ಮ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಗಿಲ್ಬರ್ಟ್ ಡಿಸಿಂದ ವೇದಿಕೆಯ ಮೇಲೆ ಬರಬೇಕು. ಅವರನ್ನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವತ್ತು ಹಲವಾರು ಸಮಸ್ಯೆಗಳಿದೆ ಬಂಧುಗಳು. ಇವತ್ತು ಅಭಿವೃದ್ಧಿಯ ಪ್ರಶ್ನೆಯನ್ನು ನೋಡಿ, ಇವತ್ತು 15 ವರ್ಷಗಳಾಯಿತು, ಬಹುಶಃ 15 ಅಲ್ಲ 20 ಆಗಿರ್ಬೋದು. ಉಳ್ಳಾಲ ತಾಲೂಕಿನಲ್ಲಿ ಒಂದೇ ಒಂದು ಮನೆ ನಿವೇಶನವನ್ನ ಬಡವರಿಗೆ ಕೊಟ್ಟಿಲ್ಲ. 10, 12, 13 ವರ್ಷಗಳಿಂದ ನಾವೇ ಉಳ್ಳಾಲ ತಾಲೂಕಿನ ಗ್ರಾಮಗಳಲ್ಲಿ ಸಾವಿರಾರು ಜನರ ಮೆರವಣಿಗೆಯನ್ನು ಮಾಡಿ ಪಂಚಾಯತಿಗಳಿಗೆ, ಉಳ್ಳಾಲ ನಗರಸಭೆಗಳಿಗೆ ಮನವಿಯನ್ನು ಕೊಟ್ಟು, ನನಗೆ ಮನೆ ಕೊಡಿ, ಬಾಡಿಗೆ ಮನೆಯಲ್ಲಿ ಇದ್ದು ಬದುಕಲಿಕ್ಕೆ ಆಗ್ತಾ ಇಲ್ಲ, ಒಂದು ಅಂಗೈಯಾಗಲಕ್ಕಾದ ಒಂದು ನಿವೇಶನ ಕೊಡಿ ಅಂತ ಎಲ್ಲಿ ಕೊಟ್ಟರು? ಎಲ್ಲೂ ಕೂಡ ನಿವೇಶನವೂ ಇಲ್ಲ, ಅರ್ಹ ಫಲಾನುಭವಿಗಳ ಪಟ್ಟಿ ಕೂಡ ಇಲ್ಲ. ಇಂಥ ಇಲ್ಲಗಳ ತಾಲೂಕು ಉಳ್ಳಾಲದಲ್ಲಿ ಇವತ್ತು ಶ್ರೀಮಂತರನ್ನ ತೋರಿಸಿ, ಮೆಡಿಕಲ್ ಕಾಲೇಜುಗಳನ್ನ ತೋರಿಸಿ, ಗಗನ ಮುಟ್ಟುವಂತ ವಸತಿ ಸಂಕೀರ್ಣಗಳನ್ನ ತೋರಿಸಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಒಂದು ಕಡೆ ವಸತಿ ಇಲ್ಲ, ಒಂದೊಂದು ಕಡೆ ಉದ್ಯೋಗ ಇಲ್ಲ. ಎಲ್ಲಿದೆ ಉದ್ಯೋಗ? ಇಷ್ಟು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಅಲ್ಲಿ ಹೋಗಿ ಕಸ ಗುಡಿಸೋ ಕೆಲಸ ಮಾಡಬೇಕು. ನೀವು ಅಲ್ಲಿ ಒಳ್ಳೆ ಟೈಲ್ಸ್ ಗಳನ್ನ ಒರೆಸುವಂತ ಕೆಲಸವನ್ನ ನಮ್ಮ ತಾಯಂದಿರು, ಅಣ್ಣಂದಿರು ಮಾಡಬೇಕು. ಎಲ್ಲವೂ ಗುತ್ತಿಗೆ ಕೆಲಸ, ಯಾರಿಗೂ ಪರ್ಮನೆಂಟ್ ಕೆಲಸ ಇಲ್ಲ. 10, 12, 13, 14, 15 ಸಾವಿರ ಕೆಲಸ. ವಿವಿಧ ಜನವಿಭಾಗಗಳ ಹಲವಾರು ಬೇಡಿಕೆಗಳ ಆಧಾರದಲ್ಲಿ ಈ ದಿನ ಹಕ್ಕೊತ್ತಾಯ ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನವಿಭಾಗದ ಅವರವರ ಬೇಡಿಕೆಗಳು, ಅನೇಕ ರೀತಿಯ ಬೇಡಿಕೆಗಳಿದೆ. ನಾವು ಈಗಾಗಲೇ ಗುರುತಿಸತಕ್ಕಂತಹ ಒಂದು 25-30 ಬೇಡಿಕೆಗಳು ಇಡೀ ಒಂದು ಉಳ್ಳಾಲ ತಾಲೂಕಿನ ಜನತೆ ಇವತ್ತು ಈ ಸರ್ಕಾರದ ಮುಂದೆ, ಜಿಲ್ಲಾಡಳಿತದ ಮುಂದೆ ನಾವು ಇಟ್ಟಿದ್ದೇವೆ. ನಿಖಿಲ್ ಕೊಡ್ತಿನ 94 ಸಿ ಅರ್ಜಿಗೆ ಉತ್ತರ ಇಜ್ಜಿ ಅಕ್ಕೆ ರೆಡಿ ಉತ್ತರಂಡು ನಗರ ಪಾಲಿಕೆದ 10 ಕಿಲೋಮೀಟರ್ ದೂರ ಅಂದ ವಾ ಪಂಚಾಯತ್ ವಾಪದಿ ಕಾಮಡು ಪುಟ್ಟು ಸಂದ ಅರ್ಜಿಗೆ 2 ಎಕರೆ ಜಾಗ ಕೊಡ್ತಿರ್ಪಲ್ಲೆ, ಕೊಡ್ತಿರ್ಪಲ್ಲೆ ಎಂಕುಲಿನ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಜನಸಾಮಾನ್ಯರ ಬೇಡಿಕೆ ಬಂದಾಗ ಅವು ಉದ್ಯೋಗದ ಪ್ರಶ್ನೆ ಅವಡೆ, ಆರೋಗ್ಯದ ಪ್ರಶ್ನೆ ಅವಡೆ, ವಸತಿದ ಪ್ರಶ್ನೆ ಅವಡೆ, ಶಿಕ್ಷಕರ ಪ್ರಶ್ನೆ ಅವಡು. ಒಂದು ಜನಸಾಮಾನ್ಯನ ಪ್ರಶ್ನೆ ಆಗ್ತದೆ. ದೇಶಕ್ಕೆ ಸ್ವಾತಂತ್ರ್ಯ ತೆಗೆದು 70 ವರ್ಷ ಬೊಕ್ಕಲ ಒಂದು ಪ್ರಶ್ನೆ ಆಗ್ತದೆ. ಎಂಕುಲು ಜಾತಿದ ಪದಾಡು ರಾಜಕೀಯ ಮಂತ್ರಿಜ, ಎಂಕುಲು ಧರ್ಮದ ಪದಾಡು ರಾಜಕೀಯ ಮಂತ್ರಿಜ, ಒಂದು ವ್ಯಕ್ತಿನ ವೈಭವೀಕರಿಸುವ ರಾಜಕೀಯ ಮಂತ್ರಿಜ. ಎಂಕುಲು ಜನಸಾಮಾನ್ಯನ ಪ್ರಶ್ನೆ ಜೀವಂತವಾದ ಒಂದು ಬಂದೆ. ಈಗ 70 ವರ್ಷ ಸ್ವಾತಂತ್ರ್ಯ ಬೊಕ್ಕಲ ಎಂಕುಲ ತಗೊಂಡರು.